ಸ್ನೇಹಿತರೆ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನದಂದು ಅನಂತ ಪದ್ಮನಾಭ ಸ್ವಾಮಿ ವ್ರತವನ್ನು ಆಚರಿಸಲಾಗುತ್ತದೆ. ಅನಂತ ಪದ್ಮನಾಭ ವ್ರತ ಮಾಡುವಾಗ ಸೂರ್ಯೋದಯ ಕಾಲದಲ್ಲಿ ತ್ರಯೋದಶಿ ಸ್ಪರ್ಶ ಇರಬಾರದು. ಸೂರ್ಯೋದಯ ಕಾಲದಲ್ಲಿ ಸ್ವಲ್ಪ ಮಾತ್ರ ಚತುರ್ದಶಿ ಇದ್ದರೂ ಆ ದಿನವೇ ವ್ರತವನ್ನಾಚರಿಸಬೇಕು. ಅನಂತ ಚತುರ್ದಶಿ ವ್ರತದ ಅಧಿದೇವತೆ ಶ್ರೀ ಮಹಾವಿಷ್ಣು ಅರ್ಥಾತ್ ಶೇಷಶಾಯಿ ಶ್ರೀಮನ್ನಾರಾಯಣ ದೇವರು. ಪರಮಾತ್ಮನು ರಂಗಧಾಮಿ ರೂಪವಾಗಿ ಅವತರಿಸಿದ ದಿನವಿದು. ಶೇಷಶಾಯಿಯಾಗಿ ನಾಭಿ ಕಮಲದಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿಸಿ ಜಗತ್ತಿನ ಕಲ್ಯಾಣಕ್ಕಾಗಿ ಅನಂತ ಪದ್ಮನಾಭನೆಂಬ ನಾಮಧೇಯದಿಂದ ತನ್ನ ಮಹಿಮೆಯನ್ನು ಪ್ರಕಟಿಸಿದರು. ದೇವಾನುದೇವತೆಗಳೇ ವ್ರತಾನುಷ್ಠಾನದ ಮೂಲಕ ಆರಾಧಿಸುವ ಪರ್ವಕಾಲವಿದು. ಇದೇ ದಿನದಂದು ಶ್ರೀ ಮಹಾವಿಷ್ಣುವು ಅನಂತ ಪದ್ಮನಾಭನಾಗಿ ಶೇಷಶಯನನಾಗಿ ಯೋಗ ನಿದ್ರಾ ಸ್ವರೂಪದಲ್ಲಿ ದೇವತೆಗಳಾದಿ ಸರ್ವರಿಗೂ ದರ್ಶನವನ್ನು ನೀಡುತ್ತಾನೆ ಎನ್ನುವುದು ಪುರಾಣಾಂತರ್ಗತವಾಗಿದೆ. ಆದ್ದರಿಂದ ಅನಂತ ಪದ್ಮನಾಭ ವ್ರತದ ಮುಖೇನ ಶ್ರೀ ಅನಂತ ಪದ್ಮನಾಭ ದೇವರನ್ನು ಆರಾಧಿಸಿದ್ದಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಮನೋ ಇಷ್ಟಾರ್ಥ ಬೇಡಿಕೆಗಳನ್ನು ಈಡೇರಿಸಿ ಸುಖ ಆರೋಗ್ಯ ಸಂಪತ್ತನ್ನು ಅನುಗ್ರಹಿಸುತ್ತಾರೆಂಬುದು ಅನಾದಿ ಕಾಲದಿಂದಲೂ ಬಂದ ನಂಬಿಕೆ. ಈ ಪೂಜೆಯಲ್ಲಿ ಯಮುನಾ ಪೂಜೆ, ಶೇಷದೇವರ ಪೂಜೆ ಮಾಡಿದ ನಂತರವೇ ಅನಂತನ ಪೂಜೆಯನ್ನು ಮಾಡಬೇಕು. ಶ್ರೀಹರಿಯು ಚತುರ್ದಶ ಲೋಕದ ಒಡೆಯನಾಗಿದ್ದಾನೆ. ಪದ್ಮನಾಭನು ತನ್ನಲ್ಲಿ ಎಲ್ಲ ಲೋಕಗಳನ್ನು ಹೊಂದಿದ್ದಾನೆ. ಅನಂತ ಪದ್ಮನಾಭನು ಸಾಕ್ಷಾತ್ ಶ್ರೀಹರಿಯೇ. ಕಾಲ ನಿಯಾಮಕನಾದ ಭಗವಂತನೇ ಅನಂತ. ಶ್ರೀಹರಿಯು ದೇಶದ ಕಾಲದ ಗುಣದ ಅನಂತನಾಗಿರುವುದರಿಂದ ಅನಂತನೆಂದು ಪ್ರಸಿದ್ಧನಾಗಿದ್ದಾರೆ. ಅನಂತ ಪದ್ಮನಾಭ ಸ್ವಾಮಿ ವ್ರತವು ಭಾದ್ರಪದ ಚತುರ್ದಶಿಯಂದು ಆಚರಿಸಲಾಗುತ್ತದೆ. 14 ಸಂಖ್ಯೆ ಪ್ರಧಾನವಾಗಿದೆ. ಅನಂತ ಪದ್ಮನಾಭ ಸ್ವಾಮಿ ವ್ರತವನ್ನು 14 ವರ್ಷಗಳು ನಿರಂತರ ಆಚರಿಸಿ ಉದ್ಯಾಪನೆ ಮಾಡಬೇಕು. 14 ಬಗೆಯ ಹೂವು, 14 ಬಗೆಯ ಪತ್ರೆಗಳು, 14 ರೀತಿಯ ಭಕ್ಷ್ಯಗಳು, 14 ಆರತಿ, 14 ಎಳೆ ಗೆಜ್ಜೆ ವಸ್ತ್ರ, 14 ಗಂಟಿನ ದೋರ ಮುಂತಾದ ನಿಯಮಗಳಿವೆ. ಇವೆಲ್ಲವನ್ನು ಮಾಡುವುದರಿಂದ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತದೆ. ಅನಂತನ ದಾರವನ್ನು ಕುಂಕುಮ ಹರಿದ್ರಾದಿಂದ ಪೂಜಿಸಿ ನಂತರ 14 ಗ್ರಂಥಿಗಳಲ್ಲಿ ಪರಮಾತ್ಮನ ವಿವಿಧ ರೂಪಗಳನ್ನು ಆಹ್ವಾನಿಸಬೇಕು. ಸತತ 14 ವರ್ಷ ಆಚರಿಸಿ ಉದ್ಯಾಪನೆಯನ್ನು ಮಾಡಿದ ನಂತರವೂ ಸಹ ಈ ಆಚರಣೆಯನ್ನು ಮುಂದುವರಿಸಬಹುದು. ಶುಭಾರಂಭದ ಸಂಕೇತ ಗಣಪತಿಯ ಪೂಜೆಯನ್ನು ಮಾಡಿದ ನಂತರ, ಮನೆ ದೇವರ ಪೂಜೆಯನ್ನು ಮಾಡಿದ ನಂತರ ಶಾಸ್ತ್ರೋಕ್ತವಾಗಿ ಯಮುನಾದೇವಿಯ ಪೂಜೆಯನ್ನು ಮಾಡಬೇಕು. ಶೇಷಶಾಯಿಯಾದ ಅನಂತ ಪದ್ಮನಾಭ ಸ್ವಾಮಿ ವ್ರತಕ್ಕೆ ಹಸಿ ದರ್ಬೆಯನ್ನು ತಗೊಂಡು, ಹಸಿ ದರ್ಬೆ ಅಂದರೆ ಹಿಂದಿನ ದಿನವೇ ಈ ದರ್ಬೆಯನ್ನು ನೀರಿನಲ್ಲಿ ನೆನೆ ಹಾಕಬೇಕು. ಚೆನ್ನಾಗಿ ನೆನೆದ ಈ ದರ್ಬೆಯನ್ನು ತೆಗೆದುಕೊಂಡು ಹೆಣೆಯಬೇಕು. ಜಡೆ ಹೆಣೆದ ಹಾಗೆ ಹೆಣೆಯಬೇಕು. 2 ದರ್ಬೆಯನ್ನು ಸೇರಿಸಿ ತುದಿಗೆ ಅಂದರೆ ಎಡೆ ಕಾಣುವಂತೆ ಗಂಟು ಹಾಕಿಕೊಂಡು ಇಡಬೇಕು. ಅದೇ ರೀತಿ 7 ಮಾಡಿಕೊಂಡು, 7 ಅಂದರೆ ಸರ್ಪಾಕಾರ 7 ಹೆಡೆಯನ್ನಾಗಿ ಕಾಣುವಂತೆ ಮಾಡಿಕೊಳ್ಳಬೇಕು. ಇದಕ್ಕೆ ಜಡೆ ಹೆಣೆದು ಸರ್ಪಾಕಾರವಾಗಿ ಈ ರೀತಿ ಕಾಣುವಂತೆ ದರ್ಬೆಯನ್ನು ತಯಾರು ಮಾಡಿಟ್ಟುಕೊಂಡಿರಬೇಕು. ಮೊದಲು ಯಮುನಾ ಪೂಜೆಯನ್ನು ಮಾಡ್ಕೋಬೇಕು. ಮೊದಲಿಗೆ ಒಂದು ತಾಮ್ರದ ಚೊಂಬು ಅಥವಾ ಬೆಳ್ಳಿ ಚೊಂಬಿಗೆ ಸುತ್ತ ಸುಣ್ಣ ಬಳಿದು ಕುಂಕುಮದಿಂದ ತೆಗೆದ ಗಂಧದಿಂದ ಯಮುನಾದೇವಿಯೇ ನಮಃ ಎಂದು ವಿಳೆದೆಲೆ ತೊಟ್ಟಿನಿಂದ ಯಮುನಾದೇವಿಯೇ ನಮಃ ಎಂದು ಬರೆಯಬೇಕು. ಚೊಂಬಿನೊಳಗೆ ಅರಿಶಿನ, ಕುಂಕುಮ, ಚಂದ್ರ, ಪಚ್ಚ ಕರ್ಪೂರ ಮತ್ತು ನೀರನ್ನು ಹಾಕಿಡಬೇಕು. ಮಡಿ ನೀರನ್ನು ಹಾಕಿಟ್ಕೋಬೇಕು. ಜೊತೆಗೆ ನಾಣ್ಯವನ್ನು ಹಾಕಿರಬೇಕು. ಒಂದು ತೆಂಗಿನಕಾಯಿಗೆ ಚೆನ್ನಾಗಿ ಜುಟ್ಟಿರುವಂತಹ ತೆಂಗಿನಕಾಯಿಗೆ ಅರಿಶಿಣವನ್ನು ಬಳಿದು ಅದಕ್ಕೆ ಚಂದ್ರಾಕಾರವಾಗಿ ಕುಂಕುಮವನ್ನು ಇಟ್ಟು ಕೆಳಗೆ ಗುಂಡಗೆ ಚಂದ್ರವನ್ನು ಇಟ್ಟು ಒಡವೆಗಳಿಂದ ಅಲಂಕರಿಸಬೇಕು. ನಿಮ್ಮಲ್ಲಿ ದೇವರ ಒಡವೆ ಎಂದು ಇದ್ದರೆ ಒಡವೆಗಳಿಂದ ಅಲಂಕರಿಸಬೇಕು. ಇಲ್ಲವಾದಲ್ಲಿ ಹೂವಿನಿಂದ ಅಲಂಕಾರ ಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಈ ಕಳಶವನ್ನು ಅದರ ಮೇಲೆ ಇಡಬೇಕು. ಪಕ್ಕದಲ್ಲಿ ಬಳೆ ಬಿಚ್ಚೋಲಿಯನ್ನು ಸಹ ಇಡಬೇಕು. ಕಳಶದ ಮುಂದೆ ಗಣಪತಿ ವಿಗ್ರಹವನ್ನು ಇಟ್ಟಿರಬೇಕು. ಯಮುನಾದೇವಿ ಪೂಜೆಯನ್ನು ಮಾಡಿದ ಮೇಲೆ ಆರತಿ ಎತ್ತಿ ಮನೆಯ ತುಳಸಿ ವೃಂದಾವನ ಕಟ್ಟೆ ಹತ್ತಿರ ಆಚೆ ಕಡೆ ತೆಗೆದುಕೊಂಡು ಹೋಗಿ ಸೂರ್ಯ ದೇವರಿಗೆ ಎದುರು ಮಾಡಿಕೊಂಡು ಅಲ್ಲಿಯೂ ಪೂಜೆ ಮಾಡಿ ಆರತಿ ಮಾಡಿ ಹೊಸಲಿಗೂ ಸಹ ಪೂಜೆ ಆರತಿಯನ್ನು ಮಾಡಿ ಒಳಗೆ ಬಂದು ಯಮುನಾದೇವಿಯ ಕಳಶವನ್ನು ಇಟ್ಟು ವಿಸರ್ಜನೆಯನ್ನು ಮಾಡಬೇಕು. ತದನಂತರ ಆ ಕಳಶದ ನೀರನ್ನು ತೆಗೆದುಕೊಂಡು
2 ಪಂಚಪಾತ್ರೆಗಳಿಗೆ ಹಾಕಬೇಕು. ಪಂಚಪಾತ್ರೆಗಳಿಗೂ ಸಹ ಸುಣ್ಣ ಬಳಿದಿರಬೇಕು. ಅದು ತಾಮ್ರದ ಪಂಚಪಾತ್ರೆ ಆಗಿದ್ದರೆ ಉತ್ತಮ. 2 ಪಂಚಪಾತ್ರೆಯ ಸುತ್ತ ಅನಂತ ಪದ್ಮನಾಭಾಯ ನಮಃ ಎಂದು ವೀಳ್ಯದೆಲೆ ತೊಟ್ಟಿನಿಂದ ಬರೆದಿರಬೇಕು. ಮೊದಲೇ ತಯಾರು ಮಾಡಿಕೊಂಡಿರುವ ತಟ್ಟೆ ಇರುತ್ತದೆಯಲ್ಲ, ಅದರಲ್ಲಿ 2 ಪಂಚಪಾತ್ರೆಯನ್ನು ಇಟ್ಟು ಯಮುನಾದೇವಿಯ ಕಳಶದ ತೆಂಗಿನಕಾಯಿನ ಒಂದು ಪಂಚಪಾತ್ರೆಗೆ ಮತ್ತು ಇನ್ನೊಂದು ಕಾಯನ್ನು ಸಹ ಅದೇ ರೀತಿ ತಯಾರು ಮಾಡಿಕೊಂಡು ಇನ್ನೊಂದು ಪಂಚಪಾತ್ರೆಗೆ ಇಡಬೇಕು. ಮತ್ತೆ 2 ಕಳಶಕ್ಕೆ ಆಭರಣವಿದ್ದಲ್ಲಿ ಅಲಂಕರಿಸಬಹುದು, ಇಲ್ಲವಾದಲ್ಲಿ ಹೂವಿನಿಂದ ಅಲಂಕರಿಸಿ. 2ಕ್ಕೂ ವಸ್ತ್ರ ಅಂದರೆ ಅನಂತವನ ವಸ್ತ್ರ ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅನಂತನ ವಸ್ತ್ರವನ್ನು ಹೊದಿಸಬೇಕು. ಮತ್ತು 2 ಕಳಶಕ್ಕೂ ಮುಂದೆ ಗಣಪತಿ ವಿಗ್ರಹ ಮೊದಲೇ ಇರುತ್ತದೆ ತಟ್ಟೆಯಲ್ಲಿ ಅಲ್ವಾ, ಅದೇ ತಟ್ಟೆಯಲ್ಲೇ ಇಟ್ಟು ಪೂಜಿಸಬೇಕು. ನೈವೇದ್ಯಕ್ಕೆ ಗೋಧಿ ಅಥವಾ ಸೀಮೆ ಅಕ್ಕಿಯ ಪಾಯಸವನ್ನು ಮಾಡಿರಬೇಕು. 2 ರೀತಿ ಕೋಸಂಬರಿ, 2 ರೀತಿ ಪಲ್ಯಗಳು ಮತ್ತು ತಮ್ಮ ಶಕ್ತ್ಯಾನುಸಾರ ಮೆದುವಾದ ಪದಾರ್ಥಗಳನ್ನು ಜೊತೆಗೆ ಕಾಯಿ ಹೋಳಿಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. 14 ಬಗೆಯ ಪತ್ರೆಗಳು, ಪುಷ್ಪಗಳು, ಈ ರೀತಿ ಶ್ರೀ ಅನಂತ ಪದ್ಮನಾಭ ವ್ರತಕ್ಕೆ ತುಳಸಿ ಸಹಿತ ಕಮಲ ಪುಷ್ಪಗಳನ್ನು ಅರ್ಪಿಸಬೇಕು. ಬಳಿಕ ಶ್ರೀದೇವರನ್ನು ಸಂಕಲ್ಪಿಸಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನಿಸುತ್ತಾ 2 ಕಲಶವನ್ನು ಸ್ಥಾಪಿಸಬೇಕು. ಅದುವೇ ಒಂದು ಅನಂತ ಪದ್ಮನಾಭ ಸ್ವಾಮಿ ಮತ್ತು ಲಕ್ಷ್ಮಿ ಎಂದು ಪೂಜಿಸಬೇಕು. ಬಳಿಕ ಕಲಶರೂಪಿ ಶ್ರೀದೇವರ ಪ್ರೀತ್ಯರ್ಥವಾಗಿ 14 ರೀತಿಯ ಭಕ್ಷ್ಯಗಳನ್ನು ನೈವೇದ್ಯ ಮಾಡಬೇಕು. ಈ ವ್ರತದಲ್ಲಿ ಗೋಧಿಯ ಖಾದ್ಯಗಳನ್ನು ಅನಂತರಿಗೆ ನೈವೇದ್ಯ ಮಾಡುವುದು ವಿಶೇಷ. ಗೋಧಿಯ ಹುಗ್ಗಿ, ಗೋಧಿಯ ಪಾಯಸ ಮತ್ತು ಇನ್ನಿತರ ಅಡುಗೆಗಳು ಜೊತೆಗೆ ಕಾಯಿ ಹೋಳಿಗೆಯನ್ನು ಮಾಡಿ ಪೂಜಿಸುತ್ತಾರೆ. ವ್ರತ ಪೂರ್ಣವಾದ ನಂತರ ಉಪಾಯನ ದಾನವನ್ನು ಗೋಧಿಯ ಮೂಲಕವೂ ಸಹ ದಾನ ಮಾಡ್ತಾರೆ. ವ್ರತ ಕೈಗೊಂಡವರು ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ದೇವರ ಪ್ರಸಾದವೆಂದು ಭೋಜನವನ್ನು ಸೇವಿಸಲಾಗುತ್ತದೆ. ಜೊತೆಗೆ ಈ ವ್ರತವನ್ನು ಮಾಡುವಾಗ ಹೋದ ವರ್ಷದ ಹಳೆಯ ಅನಂತ ಪದ್ಮನಾಭ ಸ್ವಾಮಿ ವ್ರತದ ದಾರವನ್ನು ಧರಿಸಿರಬೇಕು ಮತ್ತು ಹೊಸ ದಾರವನ್ನು ಶ್ರೀ ಮಹಾವಿಷ್ಣುವಿನ ಪಾದದಡಿಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿರಬೇಕು. ಮಹಾಪೂಜೆಯ ಬಳಿಕ ಪೂಜಿತವಾದ ಈ ಪವಿತ್ರ ದಾರವನ್ನು ವ್ರತವನ್ನು ಮಾಡಿದವರೆಲ್ಲರೂ ಈ ಪವಿತ್ರವಾದ ದಾರವನ್ನು ಧರಿಸ್ಕೋಬೇಕು. ಅನೇಕರು ಈ ವ್ರತವನ್ನು 14 ವರ್ಷಗಳ ಕಾಲ ಮಾಡಿ ಉದ್ಯಾಪನೆಯನ್ನು ಮಾಡ್ತಾರೆ. ಇನ್ನು ಕೆಲವರು ಪರಂಪರಾಗತವಾಗಿ ಅನಂತ ವ್ರತವನ್ನು ಶಕ್ತಿಗನುಸಾರ ಆಚರಿಸ್ತಾರೆ. ಒಟ್ಟಾರೆ ನಿಷ್ಕಲ್ಮಶ ಮನಸ್ಸಿನಿಂದ ಭಕ್ತಿ ಭಾವದಿಂದ ಅನಂತ ಚತುರ್ದಶಿ ವ್ರತವನ್ನು ಆಚರಿಸಿದವರಿಗೆ ದೇವರು ಒಲಿದು ಆರೋಗ್ಯ, ಆಯಸ್ಸು, ಸುಖ, ಸಂಪತ್ತನ್ನು ಪ್ರದಾನಿಸುತ್ತಾನೆ. ಪೂಜೆಯೆಲ್ಲ ಆದ ಮೇಲೆ ಯಥಾವತ್ತಾಗಿ ಆರತಿಯನ್ನು ಮಾಡಬೇಕು. ಮತ್ತೆ ಪುನಃ ಸಂಜೆ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಅನಂತ ಪದ್ಮನಾಭ ಸ್ವಾಮಿ ವ್ರತದ ಕಥೆಯನ್ನು ಕೇಳಬೇಕು. ಜೊತೆಗೆ ಈ ದಿನ ಅನಂತ ಪದ್ಮನಾಭ ಸ್ವಾಮಿಯ ರಂಗೋಲಿಯನ್ನು ಬಿಡಿಸಬೇಕು. ಈ ರಂಗೋಲಿಯನ್ನು ಬಿಡಿಸುವುದರಿಂದ ಜೀವನದ ದಾರಿದ್ರ್ಯದ ಗಂಟು ದೂರವಾಗುತ್ತದೆ. ಇನ್ನೊಂದು ನಂಬಿಕೆಯ ಪ್ರಕಾರ ಸಾಮಾನ್ಯವಾಗಿ ಅನಂತ ಪದ್ಮನಾಭ ಸ್ವಾಮಿಗೆ ನೈವೇದ್ಯಕ್ಕೆ ಮೆತ್ತಗಿರುವ ಪದಾರ್ಥಗಳನ್ನೇ ಮಾಡುವುದು ವಾಡಿಕೆ. ಕೆಲವರು ಅನಂತ ಪದ್ಮನಾಭ ಸ್ವಾಮಿಯನ್ನು ವಯಸ್ಸಾದ ರೂಪವುಳ್ಳವನು ಎಂದು ಹೇಳ್ತಾರೆ. ಅನಂತ ಪದ್ಮನಾಭ ಸ್ವಾಮಿಗೆ ಯಾವುದೇ ವಯಸ್ಸಿನ ಉಪಟಳವಿಲ್ಲ. ಅವರಿಗೆ ಜನನ ಮರಣ ಮೃತ್ಯುವೇ ಇಲ್ಲವೆಂದಾಗ ವಯಸ್ಸಿನ ಮಾತೆಲ್ಲಿ? ಹಾಗಾಗಿ ಶ್ರೀಹರಿಯು ಕೌಂಡಿನ್ಯನೆಂಬ ಮುನಿಗೆ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಕಂಡುಬಂದು ಈ ವ್ರತದ ಬಗ್ಗೆ ವಿವರಿಸಿದ್ದರಿಂದ ಲೋಕರೀತಿಯಿಂದ ವೃದ್ಧರಿಗೆ ಅವಶ್ಯವಾದ ಮೆತ್ತನೆಯ ಪದಾರ್ಥಗಳನ್ನು ಮಾಡುವುದು ವಾಡಿಕೆ. ಮತ್ತು ಈ ಬಾರಿ ಅನಂತ ಪದ್ಮನಾಭ ಸ್ವಾಮಿ ವ್ರತವನ್ನು 17 ಸೆಪ್ಟೆಂಬರ್ ಮಂಗಳವಾರದಂದು ಆಚರಿಸಲಾಗುತ್ತದೆ. ಬ್ರಾಹ್ಮಿ ಮುಹೂರ್ತ 4:23ರಿಂದ 5:15ರವರೆಗೆ ಪೂಜೆಯನ್ನು ಶುರು ಮಾಡಬಹುದು. ಇಲ್ಲವಾದಲ್ಲಿ ಅಮೃತ ಗಳಿಗೆಯಾದ 7:28ರಿಂದ 8:55ರ ಒಳಗೆ ಪೂಜೆಯನ್ನು ಶುರು ಮಾಡಬಹುದು. ಮತ್ತು ಧನಯೋಗ ಪ್ರಾಪ್ತಿ ಕಾಲವಾದ 9:02ರಿಂದ 10:35 ಧನಯೋಗ ಪ್ರಾಪ್ತಿ ಕಾಲ. ಆ ಸಮಯದಲ್ಲೂ ಪೂಜೆಯನ್ನು ಶುರು ಮಾಡಬಹುದು. ಒಟ್ಟಾರೆ ಮಂಗಳವಾರ 11:45ರವರೆಗೆ ಚತುರ್ದಶಿ ತಿಥಿಯು ಲಭ್ಯವಿದೆ. ಒಟ್ಟಾರೆ ಅನಂತ ಜನ್ಮಕ್ಕೂ ನಿನ್ನ ಭಕ್ತರಾಗಿರುವಂತೆ ದಯಪಾಲಿಸು ಎಂದು ಬೇಡಿಕೊಳ್ಳುತ್ತಾ ಅನಂತ ಪದ್ಮನಾಭ ಸ್ವಾಮಿಯ ಪಾದಾರವಿಂದದಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸೋಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.